ನನ್ನ ಆಸ್ತಿನ ಕಸ್ಕೊಂಡು ನನಗ ಬೀದಿ ಬಿಕಾರಿ ಅಂತ ಯಾಕೆ ಹೋಯ್ಕೊಂತೀನಿ ಹೊಡೆದಲ್ಲ ಬರೀ ಎತ್ತೀನಿ. ನೀವು ಗಂಡಸರ್ಲೆ ಒಮ್ಮೆ ಎತ್ತಿದ್ರು ಹಿಡುತ್ತನ ಬಿಡುದಿಲ್ಲ. ಅದಕ್ಕೆ ನೀ ಹಿಡೋಕ್ಕಿಂತ ಮುಂಚೆ ನಾನ ಬಹಳ ಬೈಕೊಳಕ ಬರ್ರಿ ನನ್ನ ಹೊಟ್ಟೆಗಿರೋ ಕೂಸು ಸಾವಳಿ ತಂದ. ಏ ಅವಿ ಏನ ಅಂಜಲ ಪಾಪ ಗೋವಿಂದ ಕೋಟೆ ಒಗನ ಮಗನ ಕುಸ್ತಿ. ಏ ಮುರಾರಿ ನೋಡ್ಲೆ ನಂದ ನಂದು ಐತೆ. ಈ ಮಗ ನನ್ನ ಹುಚ್ಚಿಡಿಸ್ತಾನಪ್ಪ ಒಂದೆರಡು ವಿಷಯ ಆಯ್ತು ಕೊಟ್ಟು ಬಿಡ್ಲೆ ಗುರು ಸಾತು ಬಿಡ್ತಿದ್ದೆ. ನಿನ್ ಕೈ ನಾ ಬದುಕಲ್ಲ ಮೌನಲೇ ಆದ್ರೆ ನಿಂದು ಐತೆ ಅಲ್ಲ. ಆಶೀರ್ವಾದ ಆಶೀರ್ವಾದ ಹಂಗ ಹೇಳ್ದೆ ಯಾವ್ದಾರ ಜೀವ ತಗಲಿ ನೀನು ಹೋಗ್ಲೆ ನೀ ಮದುವೆ ಮಾಡ್ಕೋಗ್ಲಿ. ಅದೇ ಸತಿ ಬಿಡದ ಸರ್. ಎರಡು ಖುಷಿ ವಿಚಾರ ಕೇಳಿದ ನೀವು. ಏನು ನಿನಗೆ 5 ಕೋಟಿ ಸ್ಯಾಂಕ್ಷನ್ ಆಗಿದ್ದು ಒಂದು, ನಮ್ಮ ತಂಗಿ ಹೊಟ್ಟೆಲ್ ಆಗಿದ್ದು ಒಂದು. ತಂಗ ಈ ಮಗ ಯಾವಾಗ ತಂಗಿ ಅಂತಾನು ಯಾವಾಗ ತೆಗಿ ಅಂತಾನು. ಯಾಕೆ ತಪ್ಪು ತಿಳ್ಕೊತಿದ್ದೀರಿ? ಆಕೆ ಹಿಂದೆ ಹಾಕಿ ಬೆನ್ನ ತಿರ್ತಿದ್ದೇನೆ ನಾನು. ಆಕೆಗೆ ಯಾರು ಕಾಡಿಸ್ಬಾರ್ದು, ಆಕೆಗೆ ಯಾರು ಕಾಡು ಹಾಕ್ಬಾರ್ದು ಅನ್ನೋ ಉದ್ದೇಶದಿಂದ ಬೆಂಗಾವಲಾಗಿ ಆಕೆ ಹಿಂದೆ ತೆರೆಯಾಡ್ತೀನಿ ಹೊರತು ಬೇರೆ ಉದ್ದೇಶದಿಂದ ಅಲ್ಲಪ್ಪ. ಮೇಲಾಗಿ ಸ್ನೇಹಿತನ ಹೆಂಡತಿನ ಮೋಹಿಸುವಂತ ಕೆಟ್ಟ ಮನುಷ್ಯ ನಾನಲ್ಲ ಗೆಳೆಯ. ಹೌದಲ್ಲ ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಅದೇಲಿ ಹೋಗ್ ನೀ ಮದುವೆ ಮಾಡ್ಕೊ. ಮದುವೆ ಖರ್ಚೆಲ್ಲ ನಂದ ಹೋಗ್ಲಿ. ಎಲ್ಲಿ ಬಿಟ್ರು ರೊಕ್ಕದ ಹೇಳ್ತಿದ್ದಲ್ಲ. ರೊಕ್ಕ ನಾಳೆ ನಾಳೆ ಗಳಿಸ್ಬೋದು. ನೀನು ಸಂದಾಗಿರೋದು ನನಗೆ ದೋಸೆ ಸಾಕ. ಉಳ್ಕೊಂಡು ಅಲ್ಲೇ ಮುಂದೆ ಸೀದಾಗ ಊರಾಗ ಹೋಗಿ ಡಂಗರ ಹೊಡಿಸ್ಬಿಡ್ತೀನಿ. ಏನಂತ ನಮ್ ಗೋವಿಂದಾಗ 5 ಕೋಟಿ ಸ್ಯಾಂಕ್ಷನ್ ಆದ್ರೆ ತಂಗಿ ಹೊಟ್ಲ ಊಟ ಬೇಸ. ಅಯ್ಯೋ ರೀ ಓದ್ಯಾಕತ್ತಾನವ. ಯಾವ ಅಯ್ಯ ಅವ ಅಲ್ಲ ಇಲ್ಲಿ ಹೊಟ್ಟೆ ಪಾಪ ನನ್ನ ಮಗ ಪುಣ್ಯ ಮಾಡ್ಯಾನವ. ನಿನಗ ನಾ ಅಂತೂ ಓದ್ಯಾಕ ಆಗ್ಲಿಲ್ಲ. ಆ ಆಸೆ ನನ್ನ ಆಸೆ ಅವಾಗ ಈಡೇರ್ಸಕತ್ತಲ್ಲ. ನಡಿ ಹೋಗನ.